ಎವ್ರಿವಾನ್, ನಮಸ್ಕಾರ ಎಲ್ಲರಿಗೂ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸೌಂದರ್ಯ. ನಾನು ಮತ್ತು ನನ್ನ ಫ್ರೆಂಡು ವೀಕೆಂಡ್ ಮಂದಾರಗಿರಿ ಹಿಲ್ಸ್ಗೆ ಹೋಗಿದ್ವಿ. ಸೊ ಅದರ ಎಕ್ಸ್ಪೀರಿಯನ್ಸ್ ಇಲ್ಲಿ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದ್ರ ಬಗ್ಗೆನೇ ಈ ವಿಡಿಯೋ ಆಗಿರುತ್ತೆ. ಸೊ ಮಂದಾರಗಿರಿ ಹಿಲ್ಸ್ಗೆ 1000 ವರ್ಷದ ಇತಿಹಾಸ ಇದೆ. ಅದೊಂದು ಜೈನ್ ಟೆಂಪಲು. ಸೊ ನೀವು ಮಂದಾರಗಿರಿ ಹಿಲ್ಸ್ಗೆ ಹೋದರೆ ಅಲ್ಲಿ ಮಂದಾರ ಟೆಂಪಲ್ ಆ್ಯಂಡ್ ಹಿಲ್ಸ್ ಆ್ಯಂಡ್ ಅಲ್ಲೊಂದು ಲೇಕ್ ಇದೆ, ಮಂದಾರಗಿರಿ ಲೇಕ್ ಅಂತ. ಸೊ ಆ 3 ಪ್ಲೇಸಸ್ನ ವಿಸಿಟ್ ಮಾಡ್ಬೋದು. ಸೊ ಅದಕ್ಕೆ ಎಷ್ಟು ದೂರ, ಬೆಂಗಳೂರಿಂದ ಎಷ್ಟು ಡಿಸ್ಟೆನ್ಸ್ ಆಗುತ್ತೆ, ಬೈ ಬಸ್ ಚೂಸ್ ಮಾಡಿದ್ರೆ ಯಾವ ರೀತಿ ಹೋಗ್ಬೋದು ಆ್ಯಂಡ್ ಅಷ್ಟೇ ಆ ಡೀಟೇಲ್ಸ್ ಇಲ್ಲಿ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ಹೋಗೋಣ. ಬೆಂಗಳೂರಿಂದ ಮಂದಾರಗಿರಿ ಹಿಲ್ಸ್ಗೆ ಹೋಗೋಕ್ಕೆ ತುಂಬಾ ಬಸ್ ಅವೈಲಬಲ್ ಇರುತ್ತೆ. ನೀವು ಮೆಜೆಸ್ಟಿಕ್ಕಿಗೆ ಹೋಗಿ ಟರ್ಮಿನಲ್ 6ಅಲ್ಲಿ ತುಮಕೂರು ಬಸ್ ಅವೈಲಬಲ್ ಇರುತ್ತೆ. ಆ ಬಸ್ನ ಹತ್ಕೋಬೇಕು. ನಾವು ನವರಂಗ್ ಸ್ಟಾಪಲ್ಲೇ ಬಸ್ ಹತ್ಕೊಂಡ್ವಿ, ಸಿನ್ಸ್ ನಾವು ನವರಂಗಲ್ಲಿ ಇರೋದ್ರಿಂದ. ಸೊ ಇಲ್ಲಿಂದ ಟೋಲ್ ಸ್ಟಾಪಲ್ಲಿ ಇಳ್ಕೋಬೇಕು. ಚಾರ್ಜ್ ಬಂದು ವುಮೆನ್ಸ್ಗೆ ಫ್ರೀ ಇರೋದ್ರಿಂದ ನಮಗೇನು ಚಾರ್ಜ್ ಆಗಲಿಲ್ಲ. ಸೊ ನಾವು ಟೋಲ್ ಸ್ಟಾಪಲ್ಲಿ ಇಳ್ಕೊಂಡು ಅಲ್ಲಿಂದ ಆಟೋ ಮಾಡಿಕೊಂಡು ಮಂದಾರಗಿರಿ ಹಿಲ್ಸ್ಗೆ ರೀಚ್ ಆದ್ವಿ. ಸೊ ಆಟೋ ಚಾರ್ಜ್ ಅರೌಂಡ್ 100 to 150 ಆಗುತ್ತೆ. ಸೊ ನಾವು ಆಲ್ರೆಡಿ ಮಂದಾರಗಿರಿ ಹಿಲ್ಸ್ಗೆ ಬಂದಿದ್ದೀವಿ. ಸೊ ಇಲ್ಲಿ ತುಂಬಾ ಫೆಸಿಲಿಟೀಸ್ ಇರುತ್ತೆ, ಲೈಕ್ ಫುಡ್ ಟೈಪಲ್ಲಿ ಬೇಲ್ಪುರಿ ಆಪ್ಷನ್ಸ್ ಇರುತ್ತೆ, ಸುಸ್ತಾಗಿದ್ರೆ ಎಳ್ನೀರು ಕುಡಿಬೋದು, ಆ ಥರದ್ದೆಲ್ಲ ಇರುತ್ತೆ. ಬಟ್ ಫುಡ್ ಹೋಟೆಲ್ ಆ ಥರ ಏನೂ ಇರೋದಿಲ್ಲ. ಸೊ ನಾವು ಆಲ್ರೆಡಿ ಹತ್ತುತ್ತಾ ಇದ್ದೀವಿ ಇವಾಗ. ಇನ್ನೊಂದೇನಪ್ಪ ಅಂದರೆ, ತುಮಕೂರು ಹತ್ತಿದ್ರೆ ಅಲ್ಲಿಂದ ಬಸ್ ಹೇಗೆ ಗೊತ್ತಿಲ್ಲ, ಲೋಕಲ್ ಬಸ್ ಆಪರೇಟ್ ಆಗುತ್ತೋ ಅಂತ ಗೊತ್ತಿಲ್ಲ. ಸೊ ಅದಕ್ಕೆ ನೀವು ಟೋಲ್ ಸ್ಟಾಪಲ್ಲಿ ಇಳ್ಕೊಳ್ಳೋದೇ ಬೆಟರು. ಸೊ ಇಲ್ಲಿ ನೋಡಿ ವ್ಯೂಸ್ ಹೆಂಗಿದೆ, ಹತ್ಕೊಂಡು ನಾವು ವ್ಯೂಸ್ ನನಗೆ ನೋಡ್ಕೊಂಡು ಹೋಗ್ತಾಯಿದ್ವಿ. ಸೊ ಮೇಲ್ಗಡೆ ಹತ್ತಿದಾಗ ಈ ಥರ ಮರ, ಆರ್ಟಿಫಿಷಿಯಲ್ ಮರ ಆ್ಯಂಡ್ ಗೊಂಬೆಗಳು ಪ್ರೇಯರ್ ಮಾಡೋ ರೀತಿ ಕಾಣುತ್ತೆ. ಆಮೇಲೆ ಇದಾದಮೇಲೆ ಅಲ್ಲಿಂದ ವ್ಯೂ ತೋರಿಸ್ತೀನಿ ನೋಡಿ, ಎಷ್ಟು ಚೆನ್ನಾಗಿದೆ ನೋಡಿ ವ್ಯೂ. ತುಂಬ ತುಮಕೂರು ಜಿಲ್ಲೆನೇ ಕವರ್ ಆಗುತ್ತೆ, ಸಿಕ್ಕಾಪಟ್ಟೆ ಚೆನ್ನಾಗಿದೆ ಇದು. ಇದಾದಮೇಲೆ ನಾವು ಲೇಕಿಗೆ ಹೋದ್ವಿ. ಬಿಸಿಲಿರೋದ್ರಿಂದ ಅಲ್ಲಿ ಸ್ವಲ್ಪ ಸುಸ್ತಾಗಿತ್ತು. ಸೊ ನಾವು ಲೇಕಿಗೆ ಹೋಗಿ ಅಲ್ಲಿ ಸ್ವಲ್ಪ ರಿಲ್ಯಾಕ್ಸ್ ಆಗ್ತಾಯಿದ್ದೀವಿ ಇವಾಗ. ಸೊ ತುಂಬಾ ಚೆನ್ನಾಗಿದೆ ಲೇಕು. ನೋಡಿ ಎಷ್ಟು ಚೆನ್ನಾಗಿದೆ. ಅದಾದಮೇಲೆ ನಾವು ಟೆಂಪಲ್ಗೆ ರೀಚ್ ಆದ್ವಿ. ಸೊ ಟೆಂಪಲ್ ಔಟ್ಸೈಡ್ ಸೂಪರ್. ಫೋಟೋಗ್ರಾಫಿಕ್ ಏನಾದರೂ ನೀವು ಫೋಟೋಲಿಕ್ ಆಗಿದ್ರೆ ಸಖತ್ತಾಗಿ ಫೋಟೋ ಬರುತ್ತೆ, ತಗೋಬೋದು. ಆಮೇಲೆ ಒಳಗಡೆ ಹೋದಾಗ ಈ ಥರ ಪಿಕ್ಚರ್ಸ್, ದೃಶ್ಯಗಳು ಸಿಕ್ಕಾಪಟ್ಟೆ ಚೆನ್ನಾಗಿ ಪೂರ್ತಿ ವಾಲಲ್ಲಿ ಇದು ಮಾಡಿದ್ದಾರೆ, ಸಖತ್ತಾಗಿದೆ.